ಟ್ರೋಲ್ ಆಗ್ತಾ ಇದ್ದೀರಾ ನೀವು, ಎಲ್ಲರಿಗೂ ಹೋಗಿ ನಮಸ್ಕಾರ ಮಾಡೋ ರೀತಿ ಅದೆಲ್ಲವೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್? ತುಂಬ ಖುಷಿ ಆಗುತ್ತೆ ಮ್ಯಾಮ್. ನೀವು ಹೇಳ್ದಂಗೆ ಆ್ಯಕ್ಚುಲಿ ನೀವು ಮುಹೂರ್ತದ ಟೈಮಲ್ಲಿ ಇಂಟರ್ವ್ಯೂ ಮಾಡಿದ್ರಿ. ಸೊ 3 ವರ್ಷ ಟೈಮ್ ತೊಗೊಳ್ತು, ಬಟ್ ಅಂದ್ಕೊಂಡಿರೋ ರಿಸಲ್ಟ್ ಬಂತು. ಸೊ ಅದು ತುಂಬ ಖುಷಿ ಕೊಡುತ್ತೆ. ಓಕೆ, ದೇಹದಲ್ಲಿ ಮೂಳೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆನ ಜನ ಕೇಳ್ತಾ ಇದ್ದಾರೆ. ಆ ಲೆವೆಲ್ಗೆ ಡ್ಯಾನ್ಸ್ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಾ, ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಾ. ಇದ್ರ ಬಗ್ಗೆ ಮಾತಾಡೋದಾದರೆ ಅಂದರೆ ಎಫರ್ಟ್ ಅಂತೂ ಇತ್ತು ಮ್ಯಾಮ್. ಆ್ಯಕ್ಚುಲಿ 1 ಮಂತ್ ಪ್ರಾಕ್ಟೀಸ್ ಹೋಯಿತು ಆ ಹಾಡಿಗೆ. ಮತ್ತು ಸಿನಿಮಾದಲ್ಲಿ ಇನ್ನೂ ಬಿಡುಗಡೆ ಆಗಲಿಲ್ಲ. ಆ ಹಾಡಿಗೂ ತುಂಬ ಒಳ್ಳೆ ಮೆಚ್ಚುಗೆ ಬಂತು. ಆ ಹಾಡಿಗೂ ಆಲ್ಮೋಸ್ಟ್ 1.5 ಮಂತ್ ಪ್ರಾಕ್ಟೀಸ್ ಹೋಯಿತು. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದನೇ ನಮಗೆ ತೆರೆ ಮೇಲೆ ಅಷ್ಟು ಚೆನ್ನಾಗಿ ಬಂದಿದೆ. ಜನ ನೋಡಿ ಇಷ್ಟಪಡ್ತಿದ್ದಾರೆ, ಪ್ರೇಕ್ಷಕರು ಇಷ್ಟಪಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಓಕೆ, ಹುಡ್ತಲೇ ಗೋಲ್ಡನ್ ಸ್ಪೂನ್ ಸರ್ ನಿಮಗೆ. ನಂಗೆ ಗೊತ್ತಿಲ್ಲ, ಕಷ್ಟ ಅನ್ನೋದು ನಿಮ್ಗೆ ಗೊತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆ ಸರಳತೆಯನ್ನು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಸ್ವಲ್ಪ ಏನೋ ಬಂತು ಅಂದರೆ ಅನ್ನೋ ಥರ ನಾವುಗಳೆಲ್ಲ ಓಡಾಡ್ಬಿಡ್ತೀವಿ. ಬಟ್ ಆ ಸರಳತೆನ ಹೇಗೆ ಮೈಗೂಡಿಸ್ಕೊಂಡಿದ್ದೀರಾ ನೀವು ಅಂತ ಹೇಳಿ. ಸಿಂಪಲ್ ಆಗಿರೋದು ಹೇಗೆ ಸರ್? ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ವಾವ್ ಸೂಪರ್ ಸಿಂಪಲ್ ಆಗಿರ್ತಾರೆ ಅಂತ. ಹೇಗೆ ಸಾಧ್ಯ ಅಂತ? ಇಲ್ಲ ಮ್ಯಾಮ್, ನಾನು ನಮ್ಮ ರಾಷ್ಟ್ರದಲ್ಲಿ ಅತಿ ದೊಡ್ಡ ಗೌರವ ಇರುವಂಥ ರಾಜ್ಕುಮಾರ್ ಸರ್ ಕುಟುಂಬ ಆಗಿರಲಿ, ಅವ್ರನ್ನ ಸ್ಫೂರ್ತಿಯಾಗಿ ತೊಗೊಂಡ್ರೆ ಸಾಕು. ಯಾರೇ ಆದರೂ ಅಷ್ಟು ದೊಡ್ಡ ಹೆಸರಿದ್ದರೂ ದೇವ್ರ ಥರ ನೋಡ್ತಾರೆ ಮ್ಯಾಮ್. ಅವರು ದೇವರೇ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂಥ ವ್ಯಕ್ತಿನೇ ಅಷ್ಟು ಸರಳ ಜೀವಿಯಾಗಿ ಉಳ್ಕೊಂಡ್ರು, ಅಷ್ಟು ಸರಳತೆಯಿಂದ ಜೀವನ ಮಾಡಿದರು. ಅದನ್ನು ನಾವು ಸ್ಫೂರ್ತಿಯಾಗಿ ತೊಗೊಂಡ್ರೆ ನಮ್ಮ ಜೀವನದಲ್ಲೂ ನಾವು ತುಂಬ ಸಂತೋಷವಾಗಿರ್ತೇವೆ. ಅವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ನಾವು ನೋಬಡಿ. ಆದರೂ ಅವರಷ್ಟು ಸರಳತೆಯಿಂದ ಜೀವನ ಮಾಡಿದ್ರೆ ಅಂದರೆ ಅವ್ರಿಗೆ ಗೊತ್ತಿದೆ ಅದ್ರ ಪ್ರಾಮುಖ್ಯತೆ ಏನು ಅಂತ. ಸೊ ಅದನ್ನು ನಾವು ಜೀವನದಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಅದನ್ನು ನಮಗೆಲ್ಲರೂ ಕೂಡ ಗೊತ್ತಿತ್ತು ಕಿರೀಟಿ ಅವರೇ, ನೀವು ಗೆಲ್ತೀರಾ, ನಿಮ್ಮಲ್ಲಿ ಪರಿಶ್ರಮ ಇತ್ತು, ಶ್ರಮ ಇತ್ತು, ಆಗಲೇ ಹೇಳ್ದಂಗೆ ಭಕ್ತಿ ಇತ್ತು ಸಿನಿಮಾದ ಬಗ್ಗೆ, ಇಲ್ಲ ನಾನೇನೋ ಮಾಡಬೇಕು ಅಂತ ಹೇಳಿ. ಶಿವಣ್ಣನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಆ ಸಂಭ್ರಮ ಹೇಗಿತ್ತು, ಆ ಸಂದರ್ಭದ ಬಗ್ಗೆ ಮೆಲುಕು ಹಾಕೋದಾದ್ರೆ, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಟೈಮು, ಅದನ್ನು ಇಲ್ಲಿ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ತುಂಬ ಖುಷಿಯಾಗುತ್ತೆ ಮ್ಯಾಮ್. ಎಲ್ಲ ಟಿ ವಿಯಲ್ಲಿ ನೋಡಿ ಸರ್ನ ಮೊದಲನೇ ಸರಿ ನನ್ನ ಲೈಫಲ್ಲಿ ಮೀಟ್ ಆಗಿದ್ದು ಶೂಟಿಂಗ್ ಟೈಮಲ್ಲಿ. ಬಟ್ ಆದಮೇಲೆ ನೆಕ್ಸ್ಟ್ ನಾವು ಮೀಟ್ ಆಗಿದ್ದು ಈವೆಂಟಲ್ಲಿ ಮ್ಯಾಮ್. ತುಂಬ ಮೆಚ್ಚುಗೆ ಕೊಟ್ಟರು ಸರ್. ತುಂಬ ಇಷ್ಟಪಟ್ಟು ಮನಸ್ಪೂರ್ವಕವಾಗಿ ಮಾತಾಡಿದರು ನನ್ನ ಬಗ್ಗೆ ಆಗಿರಲಿ, ಚಿತ್ರದ ಬಗ್ಗೆ ಆಗಿರಲಿ. ತುಂಬ ಖುಷಿ ಕೊಟ್ಟಿತ್ತು ಮ್ಯಾಮ್ ಅದು. ಪ್ಲಸ್ ಅವರು ಹೇಳಿರುವಂಥ ಮಾತು, ಅವ್ರು ಏನು ಹೇಳಿದ್ರು ನನ್ನ ಬಗ್ಗೆ, ಅದು ನನ್ನ ಲೈಫಲ್ಲಿ ಬೆಸ್ಟ್ ಕಾಂಪ್ಲಿಮೆಂಟಾಗಿ ಉಳ್ಕೊಳುತ್ತೆ ಅದು. ಅಪ್ಪ ಅಮ್ಮ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ? ನಾನು ಯಾರೋ ನನಗೆ ಹೇಳ್ತಾ ಇದ್ರು, ಸ್ಟಂಟ್ ಎಲ್ಲ ಮಾಡುವಂಥ ಟೈಮಲ್ಲಿ ಆ್ಯಕ್ಚುಲಿ ಅವರು ನೇರವಾಗಿ ಕೆಲವು ದೃಶ್ಯಗಳನ್ನು ನೋಡಿದ್ದಾರೆ. ಅದು ಗ್ಲಾಸ್ ಎಲ್ಲ ರಿಯಲ್ಲಾಗಿ ಹೊಡೆದೋಗ್ಬಿಡುತ್ತೆ. ಆ ಸಂದರ್ಭಕ್ಕೆ ಅಪ್ಪ ಸಾಕ್ಷಿಯಾಗಿದ್ರು ಅಂತ ಹೇಳಿ. ಅವ್ರು ಆ ಸಂದರ್ಭದಲ್ಲಿ ನಿಮ್ಮ ತಂದೆಯವರು ಭಾವುಕರಾಗಿದ್ರು ಅಂತಲೂ ಕೂಡ ಕೇಳ್ಪಟ್ವಿ. ಹೇಗಿತ್ತು ಸರ್? ಹೇಗೆ ಅವ್ರನ್ನ ಕಂಟ್ರೋಲ್ ಆ ಟೈಮ್ ಬಗ್ಗೆ ಎಲ್ಲ ಮಾತಾಡೋದು? ಆ ಸ್ಟಂಟ್ ಮಾಡಿದಾಗ ಅವರು ಇದ್ದಿಲ್ಲ ಮ್ಯಾಮ್. ಬಟ್ ಬೇರೆ ಒಂದು ಓಪನಿಂಗ್ ಸೀಕ್ವೆನ್ಸಲ್ಲಿ ಒಂದು ರಿಸ್ಕಿ ಸ್ಟಂಟ್ ಇರುತ್ತೆ. ಅದಿದ್ದಾಗ ಬಂದಿದ್ದರು. ಬಟ್ ಆ 10 ದಿನ ಶೂಟಿಂಗಲ್ಲಿ ಮೊದಲನೇ ದಿನ ಬಂದಿದ್ದರು, ಆಮೇಲೆ ಬರಲಿಲ್ಲ ಅವರು. ಡೈರೆಕ್ಟಾಗಿ ನೋಡೋದಕ್ಕೆ ಸ್ವಲ್ಪ ಸ್ಟಂಟ್ ಎಲ್ಲ ಸ್ವಲ್ಪ ರಿಸ್ಕಿ ಆಗಿರುತ್ತಲ್ಲ ಮ್ಯಾಮ್. ಬಟ್ ಓಕೆ, ಅದೇನು ತೊಂದರೆ ಇಲ್ಲ ಮ್ಯಾಮ್. ತೆರೆಯಲ್ಲಿ ಅಂದರೆ ಅಪ್ಪನ ಪ್ರೀತಿಯನ್ನು ನೋಡಿ ಅಯ್ಯೋ ಬೇಡಪ್ಪ ಅನ್ನೋ ಥರ ನಾನು ಸ್ವತಂತ್ರವಾಗಿ ಬದುಕು ಕಟ್ಕೋಬೇಕು ಅಂತ ಹೋದವರು. ಬಟ್ ರಿಯಲ್ ಆಗಿ ಅಪ್ಪನ ಪ್ರೀತಿ ಹೇಗಿದೆ ಅಂತ ಹೇಳಿ? ತುಂಬ 100% ಇದ್ದೇ ಇರುತ್ತಲ್ಲ ಮ್ಯಾಮ್. ಅವರು ಹತ್ತಿರದಿಂದ ನೋಡಿದರೆ ಎಷ್ಟು ಕಷ್ಟಪಟ್ಟಿದ್ದೆ ನಾನು ಅಂತ ಹೇಳಿ. ಸೊ ಇವತ್ತು ಪ್ರೀತಿ ಸಿಗ್ತಾ ಇದೆ ಆ ಕಷ್ಟಕ್ಕೆ ತಕ್ಕಂತೆ ಅಂತ ಹೇಳಿ ಅವ್ರಿಗೆ ಗೊತ್ತಾದಾಗ ತುಂಬ ಸಂತೋಷ ಪಡ್ತಾರೆ.